ಜಾಸ್ಮಿನ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಯಾ? ಕೊಟ್ಟು ಬಂದೆ ಅಜ್ಜಿ. ಏನಂದ್ರು ಇನ್ಸ್ಪೆಕ್ಟ್ರು? ಏನ್ ಹೇಳ್ತಾರ ಅಜ್ಜಿ, ಆ ವ್ಯಕ್ತಿ ತುಂಬಾ ವಿಚಿತ್ರವಾಗಿದ್ದ. ನಾವು ಕಂಪ್ಲೇಂಟ್ ಕೊಡ್ತಿದ್ದಾಗೆ ವಿಚಾರಣೆನು ಮಾಡದೆ ನಿಮ್ ತಂದೆನೇ ಈ ಅಟ್ಯಾಕ್ ಮಾಡ್ಸಿರೋದು ಅಂತ ಹೇಳ್ಬಿಡೋದ. ಜಾಸ್ಮಿನ್, ನಿಮ್ ಡ್ಯಾಡಿ ಅಂತೇರೇನಮ್ಮ, ನೀನು ಇನ್ಸ್ಪೆಕ್ಟರ್ ಹತ್ರ ಹೇಳ್ಬೇಕಾಗಿತ್ತು ನಮ್ಮ ಡ್ಯಾಡಿ ಶಶಾಂಕು ಅಂತವ್ರಲ್ಲ ಅಂತ. ಹೇಳ್ದೆ ಅಜ್ಜಿ, ಆದ್ರೆ ಅವರು ನಾನು ಇಂಥ ಕೇಸ್ಗಳನ್ನ ಎಷ್ಟು ನೋಡ್ಲಿಲ್ಲ. ಮಕ್ಕಳ ಮುಂದೆ ಎಲ್ಲ ತಂದೆ ತಾಯಿದ್ರು ಹೀಗೆ ಇರೋದು, ಆದ್ರೆ ಅವರಿಂದ ಈ ಥರ ಕೆಲಸಗಳನ್ನೆಲ್ಲ ಮಾಡಿಸ್ತಾರೆ ಅಂತ ಹೇಳಿದ್ರು. ನೀವು ಕಂಪ್ಲೇಂಟೇ ಕೊಡಬಾರ್ದಾಗಿತ್ತು ಕಡೆ. ಈ ಪೊಲೀಸ್ನವ್ರು ಯಾವಾಗಲೂ ಅಪರಾಧ ಮಾಡಿದವ್ರನ್ನ ಬಿಟ್ಟು ಏನು ತಪ್ಪು ಮಾಡ್ದಿದ್ದವ್ರನ್ನ ಅರೆಸ್ಟ್ ಮಾಡೋದು. ಈಗ ನೋಡು, ನೀನು ಕಂಪ್ಲೇಂಟ್ ಕೊಡ್ತಿದ್ದ ಹಾಗೆ ಇದನ್ನೆಲ್ಲ ಮಾಡಿಸಿದ್ದು ನಿಮ್ಮ ಅಪ್ಪನೇ ಅಂತ ಹೇಳಿಲ್ವಾ? ಅಕಸ್ಮಾತ್ ನಿಮ್ಮ ಅಪ್ಪನೇನಾದ್ರೂ ಅವ್ರು ಅರೆಸ್ಟ್ ಮಾಡ್ಬಿಟ್ರೆ ಏನೇ ಗತಿ? ಮೊದಲು ನೀನು ಚಕ್ರಿನ ಹೋಗಿ ಕಂಪ್ಲೇಂಟ್ ವಾಪಸ್ ತಗೊಂಬನ್ನಿ. ನಾವ್ ಯಾಕೆ ಅಜ್ಜಿ ಕಂಪ್ಲೇಂಟ್ನ ವಾಪಸ್ ತಗೊಳ್ಬೇಕು? ಡ್ಯಾಡ್ ಏನು ತಪ್ಪು ಮಾಡ್ಲಿಲ್ಲ ಅಂದಮೇಲೆ ನಾವ್ ಯಾಕೆ ಹೆದರ್ಬೇಕು? ಸುಮ್ನೆ ಪೊಲೀಸ್ನವ್ರು ಡ್ಯಾಡಿನ ಅರೆಸ್ಟ್ ಮಾಡಕ್ ಬಂದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ಪಾಪ ಅತ್ತೆ ಅಳಿಯನಿಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಅಲ್ಲ, ನನ್ನನ್ನು ಮನೆಯಿಂದ ಹೊರಗಾಕ್ಬೇಕು ಅಂದ್ಕೊಂಡ್ರಿ. ನೋಡಿ, ಈಗ ನೀವೇ ಮನೆಯಿಂದ ಹೊರಗೋಗೋ ಪರಿಸ್ಥಿತಿ ಬಂದಿದೆ. ಪಾಪ ಅಲ್ಲ, ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಶಶಾಂಕೆ ಅಂತ ಜಾಸ್ಮಿನ್ಗೆ ಏನಾದರೂ ಗೊತ್ತಾದರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪ ಅಂದಾಜು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 4 ಆಡು ಆಟ ಆಡು, ಆಡು ಆಡು ಆಡಿ ನೋಡು. ಓ ರಾಜ, ಓ ರಾಣಿ, ಓ ಜೋಕ, ಆಡು ಆಟ ಆಡು, ಆಡ್ತಾ ಇರ್ಬೇಕಷ್ಟೆ. ಹಲೋ, ಹಾಂ, ನಾನು ಇವಾಗ ತಾನೇ ಮನೆಗೆ ಬಂದಿದ್ದೀನಿ. ನನಗೆ ಗೊತ್ತು ಏನು ಮಾಡಬೇಕು ಅಂತ. ನಿರೋಷ, ಆಮೇಲೆ ಫೋನ್ ಮಾಡ್ತೀನಿ. ಹೀಗೆ ಅನ್ನಿಸ್ತಾ ಇದೆ ಈ ಮನೆ. ಅಯ್ಯೋ, ಇದೇನಂಟಿ ಹೀಗೆ ಕೇಳ್ತಾ ಇದ್ದೀರಾ? ನನಗೆ ನಿಮ್ಮ ಮನೆ ಹೊಸ್ತಾ? ಇಲ್ಲಿರೋರೆಲ್ಲ ನಂಗೆ ಮುಂಚೆಯಿಂದನೂ ಗೊತ್ತು ಅಲ್ವಾ? ಆದರೆ ನಾನು ಈ ರೀತಿ ಇದ್ದಕ್ಕಿದ್ದಾಗೆ ಇಲ್ಲಿ ಬಂದಿದ್ದು ತುಂಬ ಜನಕ್ಕೆ ಆಶ್ಚರ್ಯ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆಗದೆ ಇರುತ್ತಾ? ನಿನ್ನ ಮದುವೆ ಮಂಟಪದಲ್ಲೇ ಲಾಸ್ಟ್ ನೋಡಿರೋದು. ಅದಾದಮೇಲೆ ಎಲ್ಲರೂ ಈಗ ನೋಡ್ತಾ ಇದ್ದಾರೆ. ನೀ ಎಲ್ಲಿದ್ದೆ, ಏನು ಮಾಡ್ತಿದ್ದೆ ಅನ್ನೋ ಕುತೂಹಲ ಇರುತ್ತಲ್ವಾ, ಅದಕ್ಕೆ ಹಾಗೆ ಕೇಳಿದಾರಷ್ಟೇ. ಅದೇನೋ ಸರಿ ಆಂಟಿ, ಆದರೆ ನೀನು ಈ ಮನೆಗೆ ಬರೋದಕ್ಕೆ ಕಾರಣ ಏನು, ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ನೀವು ನನ್ನನ್ನು ಇಲ್ಲಿ ಕರ್ಕೊಂಡು ಬರೋದಕ್ಕೆ ಏನೋ ಒಂದು ಕಾರಣ ಇದೆ ಅಂತ ಹೇಳಿದ್ರಿ. ನನ್ನ ಜೀವನಕ್ಕೆ ಒಂದು ದಾರಿನೂ ತೋರಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ? ನಾನು ನಿನ್ನ ಕರ್ಕೊಂಬಂದಿರೋದು ಒಂದು ಒಳ್ಳೆ ಉದ್ದೇಶ ಕಣೆ. ಆ ಉದ್ದೇಶ ಏನು ಅಂತ ಕೇಳ್ಬೋದಾ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ನಿಮ್ಮ ಮನಸ್ಸಲ್ಲಿ ಏನಿದೆ? ಸಮಯ ಬಂದಾಗ ಹೇಳ್ತೀನಿ. ಅಲ್ಲಿವರೆಗೂ ಏನಕ್ಕೂ ಸಂಕೋಚ ಪಡಬೇಡ. ನಿನ್ಗೇನು ಬೇಕು ಅದನ್ನು ಕೇಳು. ಆರಾಮಾಗಿ ರೆಸ್ಟ್ ಮಾಡು. ಹೋಗು ಹೋಗು, ನಿನ್ನ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ನನ್ನ ಗುರಿ ಏನು ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಇಲ್ಲಿ ಒಂದೇ ಒಂದು ವ್ಯತ್ಯಾಸ ಅಂದರೆ, ನೀವು ಸಮಯ ಬಂದಾಗ ಹೇಳ್ತೀರಾ, ಅದಕ್ಕೆ ಸಮಯ ಕೊಡದೆ ಈ ಮನೆ ಗೌರವ ಅಂತಸ್ತನ್ನೆಲ್ಲ ಧೂಳಿಪಟ ಮಾಡ್ತೀನಿ. ಅದಕ್ಕೋಸ್ಕರನೇ ನೀವು ಕರೆದಿದ್ದ ತಕ್ಷಣ ನಾನು ಇಲ್ಲಿ ಬರೋದಕ್ಕೆ ಒಪ್ಕೊಂಡಿದ್ದು. ಕಚ್ಚೋ ಹಾವನ್ನು ಪಕ್ಕದಲ್ಲಿ ತಂದಿಟ್ಕೊಳ್ಳೋದು ಅಂದರೆ ಇದೆ. ಜಾಸ್, ಚಕ್ರಿ ಮನೆಗೆ ಬಂದ್ರಾ? ಬಂದಿದ್ದಾರೆ. ಆಕ್ಸಿಡೆಂಟ್ ಆಗಿ ಅವ್ರಿಗೆ 2 ದಿನ ಪ್ರಜ್ಞೆನೇ ಇರಲಿಲ್ವಂತೆ. ಯಾರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರಂತೆ. ಹೌದಾ? ಛೇ, ಎಂಥ ಕೆಲಸ ಆಗೋಯ್ತು? ಹೀಗೇಗಿದ್ದಾರೆ?
ಈಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಹೌದು, ನಿಂದೇನು ಸಮಾಚಾರ? ಇನ್ನೇನು ಸಮಾಚಾರ ಆಯ್ತಾರೆ ಜಾಸ್. ಅವತ್ತು ಅಮ್ಮನ ಫೋನಿಂದ ರಂಜಿತ್ ಅನ್ನೋರಿಗೆ ಮೆಸೇಜ್ ಮಾಡಿದೆ ಗೊತ್ತಾ, ಇನ್ಮೇಲೆ ನಮ್ಮಮ್ಮನ ತಂಟೆಗೆ ಬರಬಾರ್ದು ಹಾಗೆ ವಾಂಚಿದ್ದೀನಿ. ವಾಂಚಿದ್ದೀನಿ ಅಂದರೆ ಏನು? ಓ, ನಿಂಗೆ ಈ ಥರ ಲೋಕಲ್ ವರ್ಡ್ಸ್ ಎಲ್ಲ ಅರ್ಥ ಆಗಲ್ಲ ಅಲ್ವಾ? ವಾಂಚಿದ್ದೀನಿ ಅಂದರೆ ಹೊಡೆದಿದ್ದೀನಿ ಅಂತ ಅರ್ಥ. ಮತ್ತೆ ಜೀವನದಲ್ಲಿ ನನ್ನ ತಂಟೆಗೆ ಬರಬಾರ್ದು ಹಾಗೆ ಮಾಡಿದ್ದೀನಿ. ಮತ್ತು ಜಾಸ್, ಈ ವಿಷಯನ ನಾನು ಚಕ್ರಿ ಅವ್ರಿಗೆ ಹೇಳಬೇಕು. ನಾನು ಅವ್ರಿಗೆ ಈಗಲೇ ಫೋನ್ ಮಾಡ್ತೀನಿ. ಈಗ ಬೇಡ ಆಡಿ, ಇನ್ನೊಂದ್ಸಲ ಯಾವಾಗಾದರೂ ಫೋನ್ ಮಾಡು. ಛೇ, ನನ್ನ ಹಣೆ ಬರ ನೋಡು ಜಾಸ್. ನನಗೆ ಹೆಲ್ಪ್ ಮಾಡಿದ ಚಕ್ರಿ ಅವ್ರ ಕಷ್ಟದಲ್ಲಿರ್ಬೇಕಾದ್ರೆ ನಾನು ಅವ್ರನ್ನ ಮೀಟ್ ಮಾಡೋಕ್ಕಾಗ್ತಿಲ್ಲ. ಹೋಗ್ಲಿ ಬಿಡು ಆಡಿ. ನೋಡು, ಚಕ್ರಿ ಹುಷಾರಾಗ್ತಿದ್ದಾಗೆ ನಾನೇ ಕರ್ಕೊಂಬಂದು ನಿನಗೆ ಮೀಟ್ ಮಾಡಿಸ್ತೀನಿ, ಓಕೆನಾ? ಹೇಗೋ ಎಲ್ಲ ಸರಿ ಹೋದ್ರೆ ಸಾಕು. ಬಾಯ್ ಬಾಯ್. ಹೇಗಿದೆಯಾ ಸ್ವಾತಿ? ನೋಡಿ, ಹೀಗಿದ್ದೀನಿ ನಿರೀಶ್ ಅವರೇ. ಓ, ಆಗೆಲ್ಲ ಮೇಡಮ್ ಮೇಡಮ್ ಅಂತ ಹೇಳ್ತಿದ್ದೆ, ಆದರೆ ಈಗ ನಿರೋಷ ಅಂತ ಹೆಸರಿಟ್ಟು ಕರೆಯೋ ಥರ ಆಗಿದ್ಯಾ. ಗುಡ್, ವೆರಿ ಗುಡ್. ಅದು ಆವಾಗ ಆದಿ ಸರ್ನ ನೀವು ಮದುವೆ ಆಗೋರಾಗಿದ್ರಿ. ಆದಿ ಸರೇ ಮದುವೆ ಬೇಡ ಅಂತ ಬಿಟ್ಟೋದ್ರು. ಅದು ಅಲ್ಲದೆ ಆದಿ ಸರ್ದು ಫೈನಾನ್ಸ್ ಕಂಪ್ನಿನೂ ಮುಚ್ಚೋಯ್ತು. ನನ್ನ ಕೆಲಸನೂ ಹೋಯ್ತು. ಕೆಲಸ ಹೋಯ್ತು ಅಂದ ತಕ್ಷಣ ಈ ಮನೆ ಸೊಸೆ ಆಗೋದಕ್ಕೆ ಸ್ಕೆಚ್ ಹಾಕ್ಬಿಟ್ಯಾ? ಅದು ನೀನು ಆದಿ ಫೈನಾನ್ಸ್ ಕಂಪನಿ ಓಪನಿಂಗಲ್ಲಿ ಆರ್ಯಂಗೆ ಕಾಳು ಹಾಕ್ದೋಳಲ್ವಾ? ಏನಿರುಷ ಅವರೇ ಈಗ ಮಾತಾಡ್ತೀರಾ? ನಾನೇನು ಬೇಕು ಬೇಕು ಅಂತ ಈ ಮನೇಲಿ ಬಂದಿಲ್ಲ. ಆಂಟಿ ಅಂಕಲ್ಲು ಆರ್ಯ ಎಲ್ಲ ಒಪ್ಕೊಂಡೆ ನಾನು ಈ ಮನೇಲಿ ಇಟ್ಕೊಂಡಿರೋದು. ಹಾಗೆ ಆರ್ಯ ಅವ್ರ ಜೊತೆ ಮದುವೆ ಮಾಡೋಕ್ಕೆ ಒಪ್ಕೊಂಡಿರೋದು. ಈಗ ಈ ಮನೇಲೆಲ್ಲ ಪ್ರಾಬ್ಲಮ್ ಆಗ್ತಿರೋದೇ ನಿಮ್ಮ ಲವ್ವರ್ ಆದಿತ್ಯ ಅವರಿಂದ. ಹೌದು, ಈಗಲೂ ನೀವು ಆದಿತ್ಯ ಅವ್ರ ಜೊತೆ ಟಚ್ಚಲ್ಲಿದ್ದೀರಾ ಅಥವಾ ಬೇರೆ ಯಾರನ್ನಾರು ಲವ್ ಮಾಡ್ತಾ ಇದ್ದೀರಾ? ಸ್ವಾತಿ, ಹಾಗೆಲ್ಲ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರನ್ನ ಇಷ್ಟಪಡೋ ಹುಡುಗಿ ನಾನಲ್ಲ. ಒಳ್ಳೇದಾಯ್ತು ಬಿಡಿ. ಈಗಲೂ ನೀವು ಆದಿ ಸರ್ನ ಅಷ್ಟೇ ಲವ್ ಮಾಡ್ತಿದ್ರೆ, ಅವರು ನಿಮ್ಮನ್ನ ಇಷ್ಟಪಡ್ತಾ ಇದ್ರೆ ನೀವು ಆದಿ ಸರ್ನ ಕಂಟ್ರೋಲ್ ಮಾಡಿ. ಆಗ್ಲಾದ್ರೂ ಈ ಮನೇಲಿ ನೆಮ್ಮದಿ ಅನ್ನೋದಿರುತ್ತೆ. ನಾನು ಆ ದಿನ ಕಂಟ್ರೋಲ್ ಮಾಡೋದು ಹಾಗಿರ್ಲಿ. ನೀನು ನೈಸಾಗಿ ಈ ಮನೆಗೆ ಸೇರ್ಕೊಂಡಿದ್ದು ಅಲ್ಲದೆ ನನಗಿಂತ ಮುಂಚೆ ಈ ಮನೆಗೆ ಸೊಸೆ ಆಗಬೇಕು ಅಂದ್ಕೊಂಡಿದ್ಯಾ? ಪರವಾಗಿಲ್ಲ ಸ್ವಾತಿ, ಆಸ್ತಿವಂತರು ಸಿರಿವಂತರು ಕುಟುಂಬಕ್ಕೆ ಗಾಳ ಹಾಕಿದ್ಯಾ. ರಾಜಕೀಯದಲ್ಲಿರೋ ಮಾವ, ಇನ್ಸ್ಪೆಕ್ಟರ್ ಹುಡುಗ. ನನಗನ್ಸುತ್ತೆ ಎಲ್ಲ ಗೊತ್ತಿದ್ದು ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಕೆಲಸದ ನೆಪದಲ್ಲಿ ಈ ಮನೆಗೆ ಬಂದು ಸೇರ್ಕೊಂಡಿದ್ಯಾ ಅಂತ. ನಿರೀಶ ಅವರೇ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಇದನ್ನು ಯಾವುದು ಬೇಕು ಅಂತ ಮಾಡಿದ್ದಲ್ಲ. ಅದು ಅಕಸ್ಮಾತಾಗಿ ಆರ್ಯ ನಿನ್ನನ್ನು ಇಷ್ಟಪಟ್ಟ. ಅಂಕಲ್ ಆಂಟಿನೂ ನಿನ್ನನ್ನು ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ಒಪ್ಕೊಂಡ್ರು. ಅದಕ್ಕೆ ನೀನು ಒಪ್ಪಿಗೆ ಕೊಟ್ಟು ಈ ಮನೆ ಸೊಸೆ ಆಗೋದಕ್ಕೆ ಹೊರಟಿದ್ಯಾ? ಹಾಗೆ ಅಂದ್ಕೊಳ್ಳಿ. ಆದಿ ಸರು ನಿಮ್ಮನ್ನ ಬಿಟ್ಟೋದಲ್ಲ, ಹಾಗಂತೂ ಖಂಡಿತ ಆಗಲ್ಲ. ಸದ್ಯದಲ್ಲೇ ನನ್ನ ಆರ್ಯವ್ರದ್ದು ಮದುವೆ. ಜಾಸ್ತಿ ಖುಷಿ ಪಡಬೇಡ. ಎಲ್ಲ ನೀನು ಅನ್ಕೊಂಡಿರೋ ಥರನೇ ಆಗುತ್ತೆ ಅಂತ ತಿಳ್ಕೋಬೇಡ. ಒಂದು ಕಾಲಕ್ಕೆ ನಾನು ಇದೇ ಥರ ತಿಳ್ಕೊಂಡು ಹಸೆ ಮನೆ ಏರಿದ್ದೆ. ಆದರೆ ಅಲ್ಲಿ ಏನಾಯಿತು? ಈ ಮನೇಲಿ ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಆಗ್ಬೋದು. ಎದುರಿಸೋಕ್ಕೆ ಸಿದ್ಧವಾಗಿರೋ. ಅಂದರೆ ನಿಮ್ಮ ಮಾತಿನ ಅರ್ಥ? ನನ್ನ ಮದುವೆ ಥರ ನಿನ್ನ ಮದುವೆನೂ ನಿಂತು ಹೋಗ್ಬೋದು ಅಂತ ಅರ್ಥ.
ಏಯ್ ಏಯ್ ಯಾರೋ ನೀನು ಏಯ್ ಯಾರೋ ನೀನು ಏಯ್ ಯಾರೋ ನೀನಾ ನಾನೇ ಕಣ ಸೇಮ್ ಟು ಸೇಮ್ ರಂಜಿತ್ ಸಾಕ್ಷಿ ಗಂಡ ಗಂಡಸು. ನೀನ್ ಯಾವ ಸಿಮ ಗಂಡ್ಸು ಹಿಂದೆ ಅಂತ ಬಂದು ಕೈ ಕಟ್ಟಿದ್ಯಲ್ಲ ಗಂಡ್ಸು ಅಂತ ಹೇಳಿ ನಾಚಿಕೆ ಆಗಲ್ವಾ ನಿನಗೆ? ಲೋ ಬಾಮೈದ, ಹೆಂಗ್ಸಿನ ಥರ ಹಿಂದೆಯಿಂದ ಬಂದು ಹೊಡೆದಿದ್ದು ನೀನು ಮಾಡಿದ್ಯಲ್ಲ ಈ ಕೆಲಸ. ಇದನ್ನ ಕುಂಟೆ ಬಿಲ್ಲೆ ಆಡೋ ಸಣ್ಣ ಮಕ್ಕಳು ಕೇಳಿದ್ರು ಮಾಡ್ತಾರೆ. ನೀನು ಏನಲ್ಲೇ ಇಷ್ಟಿಷ್ಟು ಮೀಸೆ ಬಿಟ್ಕೊಂಡು ಹುಡುಗಿರ ಥರ ಜಗಳ ಆಡ್ತೀಯಲ್ಲ ಲೇ. ನಿನ್ನಂತ ಗುಳ್ಳೆ ನರಿಗಳು ಮಾಡೋ ಮಸ್ಲತಿಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ನಾನು. ನಿನ್ನ ಮುಂದೆ ಅಂತ ಹೊಡೆಯೋದು ನನಗೇನು ದೊಡ್ಡ ವಿಷಯ ಆಗಿರ್ಲಿಲ್ಲ. ಮುಂದೆ ಅಂತ ಹೊಡೆದ್ರೆ ಸತ್ತೋಗ್ತಿದ್ದೆ. ಸಾಯಿಸ್ತೀಯ ನೀನು, ನನ್ನನ್ನು ಸಾಯಿಸ್ತೀಯ. ಏಯ್, ಸಾಯೋದಕ್ಕೂ ಸಾಯಿಸೋದಕ್ಕೂ ಹೆದರೋನಲ್ಲ ಈ ರಂಜಿತ್. ಕತ್ತಿ ಹಿಡಿದು ಮಾತ್ರಕ್ಕೆ ತಾಕತ್ ಬರಲ್ಲ ಕಣೋ. ರಟ್ಟೆಲು ಬಲ ಇರಬೇಕು, ಕುಂಟೆ ಗಟ್ಟಿ ಇರಬೇಕು, ಚುಚ್ಚುದೆ ರಕ್ತ ಮುಖಕ್ಕೆ ರಾಚಬೇಕು, ಅದು ತಾಕತ್ತು. ಏಯ್, ನಾನು ನಿನ್ನ ಇಲ್ಲೇ ತುಂಡು ತುಂಡಾಗಿ ಕತ್ತರಿಸಿದ್ರು ಯಾರಿಗೂ ಗೊತ್ತಾಗಲ್ಲ ಕಣೋ. ಹಾಗೆ ಮಾಡಲ್ಲ. ನೀನು ನನ್ಗೆ ಕೊಟ್ಟಿದ್ದು ಒಂದು ಹೊಡೆತ, ನಾನು ನಿನಗೆ ಸಾಯೋವರೆಗೂ ಹೊಡೆತ ಕೊಡ್ತಾನೆ ಇರ್ತೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದ ಸಾಕ್ಷಿನ ಕೊಂದು ಆ ಕೊಲೆಗೆ ಸಾಕ್ಷಿಗಳೇ ಇಲ್ದಾಗ ಮಾಡಿದ್ದೀನಿ ಅಂತ ಮೆರೀತಾ ಇದೆಯಾ? ಹೇಯ್, ನಿನ್ನ ಯಾಕೆ ಹೇಳಿ ಇಷ್ಟು ದಿವಸ ಬಿಟ್ಟಿರೋದು ನಾನು? ಕುರಿ ಕೊಬ್ಬು ಬೇಕು, ಕೊಬ್ಬದ ಮೇಲೆ ಕತ್ತರಿಸಿ ತಿಂದರೆ ಅದ್ರ ರುಚಿನೇ ಬೇರೆ. ನೀನು ಸುಲಭವಾಗಿ ಸಾಯಬಾರ್ದಮ್ಮ. ನಾನು ಸಾಕ್ಷಿನ ಕಳ್ಕೊಂಡು ಎಷ್ಟು ನೋವು ಪಡ್ತಾ ಇದ್ದೀನೋ, ನೀನು ನಿನ್ನವ್ರನ್ನೆಲ್ಲ ಕಳ್ಕೊಂಡು ಬೀದಿ ಬೀದಿ ಅಲೆದು ನರಳಾಡಿ ಸಾಯ್ಬೇಕು. ಆಗ ಮಾಡದೆ ಹೋದ್ರೆ ನಾನು ರಂಜಿತ್ತೇ ಅಲ್ಲ. ಏನು ದೊಡ್ಡ ಡೈಲಾಗ್ ಹೊಡೆಯೋದಲ್ಲ, ನನಗೂ ಡೈಲಾಗ್ ಹೊಡೆಯಕ್ ಬರುತ್ತೆ. ಕೈ ಕಟ್ಟಾಕಿ ಆಡೋದಲ್ಲ ಆಟ. ಕೈ ಗಂಟು ಬಿಚ್ಚಿ ಆಕಾಡ ಕಿಳಿ ತೊಡೆ ತಟ್ಟಿ ಕುಸ್ತಿ ಮಾಡು. ಯಾವನ್ ಬದುಕ್ತಾನೆ ಯಾವನ್ ಸಾಯ್ತಾನೆ ಅಂತ ಹಬ್ಬ ಗೊತ್ತಾಗುತ್ತೆ. ವಾವ್ 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 ವಾವ್, ಸೂಪರ್ ಸೂಪರ್ ಬಾಮೈದಲ್ಲೇ. ಅವತ್ತು ಹಿಂದೆಯಿಂದ ಬಂದು ಹೊಡೆದ್ಯಲ್ಲ, ಎಲ್ಲಿ ಹೋಗಿತ್ತೋ ಈ ತಾಕತ್ತು? ನನಗೆ ಗೊತ್ತು ಕಣ, ನಿನಗಿವಾಗ ಕಟ್ಟು ಬಿಚ್ಚಿದ್ರೆ ನೀನು ಹೊಡೆದಾಟಕ್ಕೆ ಬರ್ತೀಯ. ಬಟ್ ಹೊಡೆದಾಟ ಶುರುವಾಗಿದ್ದು 2 ಸೆಕೆಂಡ್ಗೆ ಸಾಯ್ತೀಯ ನೀನು. ಬಟ್ ನಾನು ಹಾಗೆ ಮಾಡೋ ಹಾಗಿಲ್ಲ. ಯಾಕೆ ಹೇಳು? ನಿಮ್ಮಮ್ಮ ಅಂದರೆ ನಮ್ಮತ್ತೆ ದೇವರು. ಏನೋ ನೀನು ಭಾರಿ ಒಳ್ಳೆ ಹುಡುಗ ಅಂತ ನಿನ್ನ ಮೇಲೆ ಬಲು ಪ್ರೀತಿ ಇಟ್ಟು ನಾನೇನಾದರೂ ನಿನ್ನ ಕೊಂದು ಹಾಕ್ಬಿಟ್ರೆ ಮನಸ್ಸಿಗೆ ತುಂಬ ನೋವು ಮಾಡ್ಕೊಂಡ್ಬಿಡ್ತಾರೆ ಅವರು. ಹಾಗಂತ ನಾನು ನಿನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಖುಷಿ ಪಡಬೇಡ. ಬರುತ್ತೆ, ಟೈಮ್ ಬರುತ್ತೆ. ಆಗ ಹೇಯ್, ನನ್ನ ಸಾಕ್ಷಿನ ಕೊಂದು ನನ್ನ ಮನಸ್ಸಿನಲ್ಲಿ ಆರದ ಗಾಯ ಮಾಡಿದೆಯಲ್ಲ ನೀನು, ಕ್ಷಮೆ ಇಲ್ಲ ಕಣೋ ಅದಕ್ಕೆ. ನೋಡು,
ದಿಸ್ ಈಸ್ ದ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸತಿ ನನ್ನ ತಂಟೆಗೆ ಬಂದರೆ ಆರ್ಯ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಅದೇನು ಹೇಳು. ನಿರುಷ ಅವ್ರ ಮನೆಗೆ ಬಂದಿದ್ದಾರಲ್ಲ, ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಏನು ಅನ್ಸುತ್ತೆ ಅಂದ್ರೆ ಏನರ್ಥ? ಯಾಕೆ ಹೀಗೆ ಕೇಳ್ತಿದ್ಯಾ? ಯಾಕೋ ಗೊತ್ತಿಲ್ಲ, ಅವರು ಮೊದಲು ಮಾತಾಡ್ತಿದ್ದಕ್ಕೂ ಇವಾಗ ಮಾತಾಡ್ತಾ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅನಿಸ್ತಿದೆ. ಅವ್ರು ಈ ಮನೆಗೆ ಬಂದಿರೋದ್ರಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಅಂತ ನಂಗೆ ಅನಿಸ್ತಿಲ್ಲ. ನಾನೇನೋ ಒಳ್ಳೆ ಗಮನಿಸ್ಲಿಲ್ಲ. ನೀನು ಹೇಳ್ತಾ ಇರೋದು ನೋಡಿದರೆ ನನಗೂ ಯಾಕೋ ಅನುಮಾನ ಬರ್ತಿದೆ. ಅಮ್ಮನ ವಿಚಾರಿಸಿದ್ರಾ ಅವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅಂತ? ನಾನೇನು ಅವ್ರನ್ನ ವಿಚಾರಿಸೋದಕ್ಕೆ ಹೋಗಲ್ಲ. ಏನು ಕೇಳಿದೆ ಎಲ್ಲ ವಿಷಯ ನನ್ನಿಂದ ಮುಚ್ಚಿಡ್ತಾರೆ. ನೀನು ಕೇಳಿದರೆ ಹೇಳ್ತಾರ? ಆರ್ಯ ಅವರೇ, ಈಗ ಹೇಳಿದ್ರೆ ಹೇಗೆ? ನಿರುಷ್ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ದಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ಅದು ಅಲ್ಲದೆ ಆಂಟಿ ಎಲ್ಲನೂ ತುಂಬ ಬೇಗ ನಂಬಿಡ್ತಾರೆ. ಅವ್ರ ನಂಬಿಕೆನ ನಿರುಷ್ ಅವರು ದುರುಪಯೋಗ ಮಾಡ್ಕೊಳ್ಳೋ ಅಂತ ಏನು ಗ್ಯಾರಂಟಿ? ಅದಕ್ಕೆ ಆಂಟಿಗೆ ಯಾರು ಕೆಡ್ಕಾಗೋಕ್ಕಿಂತ ಮುಂಚೆ ಅವ್ರನ್ನ ಏನಕ್ಕೆ ಕರ್ಕೊಂಡು ಬಂದಿರ ಅಂತ ತಿಳ್ಕೊಬೇಕು. ಇಲ್ಲ ಅಂದರೆ ನಿರುಷ್ ಅವರು ಆಂಟಿನ ಕೈಗೊಂಬೆ ಮಾಡ್ಕೊಂಡ್ರು ಮಾಡ್ಕೋಬೋದು. ಸ್ವಾತಿ, ಅಜ್ಜಿ ಅಜ್ಜಿ, ಡ್ಯಾಡಿ ಎಲ್ಲಿ ಹೋಗಿದ್ದಾರೆ? 2 ದಿನದಿಂದ ಕಾಣ್ತಿಲ್ವಲ್ಲ? ಅದು ಕೆಲಸ ಇದೆ ಅಂತೆ ದುಬೈಗೆ ಹೋಗಿದ್ದಾರೆ. ಏನು, ನಂಗೊಂದು ಮಾತು ಹೇಳ್ದೆ ದುಬೈಗೆ ಹೋಗಿದ್ದಾರಾ? ಅಟ್ಲೀಸ್ಟ್ ಒಂದು ಫೋನ್ ಮಾಡ್ಬೋದಿತ್ತಲ್ವಾ? ಅವನಿಗೆ ಫೋನ್ ಮಾಡೋಷ್ಟು ಟೈಮ್ ಇರಲಿಲ್ಲಮ್ಮ. ನಿನಗೆ ಹೇಳೋದಕ್ಕೆ ನನಗೆ ಹೇಳ್ದ, ಆದರೆ ನಾನು ಯಾವುದೋ ಟೆನ್ಷನಲ್ಲಿ ಮರ್ತುಬಿಟ್ಟೆ ಅಷ್ಟೇ. ಹೋಗಿ ಅಜ್ಜಿ, ನನಗೆ ತುಂಬ ಬೇಜಾರಾಗ್ತಾ ಇದೆ. ನನ್ನ ಮನ್ಸನ್ನು ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ಅಲ್ಲ, ನಾನು USA ಇಂದ ಡ್ಯಾಡ್ ಜೊತೆ ಇರಬೇಕು ಅಂತ ಬಂದರೆ ಈ ಡ್ಯಾಡಿ ನನ್ನ ಜೊತೆ ಇಲ್ಲ. ಬೇಜಾರು ಮಾಡ್ಕೋಬೇಡ ಜಾಸ್ಮಿನ್. ಅವ್ನು ಕೆಲಸ ಇದೆ ಅಂತ ದುಬೈಗೆ ಹೋಗಿದ್ದಾನೆ. ಆದಷ್ಟು ಬೇಗ ವಾಪಸ್ ಬರ್ತಾನೆ. ಅವನು ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಇಲ್ಲ ಅಜ್ಜಿ, ನಾನು ನಿಮ್ಮ ಮಾತನ್ನ ಒಪ್ಪಲ್ಲ. ಡ್ಯಾಡ್ ಬಿಟ್ಟು ಹೋಗಿರೋದು ತಪ್ಪು 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 ಅಷ್ಟೇ. ಅಪ್ಪ, ಎಲ್ಲಿ ತಾನು ಅರೆಸ್ಟ್ ಆಗ್ಬಿಡ್ತೀನೋ ಅಂತ ಹೆದರ್ಕೊಂಡು ದುಬೈಗೆ ಓಡ್ ಹೋಗಿದ್ದು ಮಾತ್ರಕ್ಕೆ ಸತ್ಯ ಸತ್ ಹೋಗುತ್ತೆ ಅಂತ ಅಂದ್ಕೋಬೇಡಿ. ಅದು ಯಾವತ್ತಾದ್ರೂ ಒಂದ್ ದಿವಸ ಜ್ವಾಲಾಮುಖಿಯಾಗಿ ಹೊರಗೆ ಬಂದೇ ಬರುತ್ತೆ. ಆಗ ಸತ್ಯ ಸುಳ್ಳನ್ನ ಸಮಾಧಿ ಮಾಡುತ್ತೆ. ಪೆದ್ದಪ್ಪ, ನಮ್ಮ ಶಶಾಂಕ್ನ ಅಷ್ಟೊಂದು ಹಗುರವಾಗಿ ಕಾಣಬೇಡ. ಅವನು ದುಬೈಗೆ ಹೋಗಿದ್ದು ಸುಮ್ಮನೆ ಅಲ್ಲ. ಎಲ್ಲ ಆ್ಯಕ್ಟಿವಿಟೀಸು ಅಲ್ಲಿಂದನೇ ಶುರುವಾಗುತ್ತೆ. ಅಲ್ಲಿ ಕುತ್ಕೊಂಡು ಟ್ರಿಗರ್ ಒತ್ತಿದ್ರೆ ಇಲ್ಲಿ ನೀನು ಬ್ಲಾಸ್ಟ್ ಆಗ್ತೀಯ. ನಿಜ ಹೇಳಬೇಕು ಅಂದರೆ ಅವನು ಅಲ್ಲಿಗೆ ಹೋಗಿರೋದೆ ನಿನ್ನನ್ನು ಈ ಮನೆಯಿಂದ ಹೇಗೆ ಹೊರಗಡೆ ಹಾಕಬೇಕು ಅಂತ ತಂತ್ರ ರೂಪಿಸೋದಕ್ಕೆ. ಸತ್ತು ಸಮಾಧಿ ಸೇರಬೇಕಾದ ನೀನು ಮತ್ತೆ ಬದುಕು ಬಂದಿದ್ಯಾ ಅಂದರೆ ಅದು ನಿನ್ನ ಹಣೆ ಬರಹ ಚೆನ್ನಾಗಿತ್ತು ಅಂತಲೇ ಅರ್ಥ. ಹುಡುಗರು ಕೊಟ್ಟು ಏಟ್ಗೆ ನೀನು ಸತ್ತು ನರಕದಲ್ಲಿ ಸಟ್ಲಾಗಬೇಕಾಗಿತ್ತು. ಅಂಥದ್ರಲ್ಲಿ ಮತ್ತೆ ಬದುಕು ಬಂದೆ ಅಂತ ಗುಡುಗಿದ್ರೆ ಈ ಭೂಮಿ ಮೇಲೆ ನೀನು ಬದುಕಿದ್ದೆ ಅಂತ ಒಂದು ಸಣ್ಣ ಗುರುತು ಸಿಗಬಾರ್ದು. ಹಾಗಾಗೋಗ್ತೀಯ. ಗಡ್ಡ ಹೇಳ್ದವ್ರಿಗೆ ಮಿಠಾಯಿ ಅನ್ನೋದಕ್ಕೆ ಇದೇನು ಪ್ರೈಮರಿ ಸ್ಕೂಲ್ ಮಕ್ಕಳಾಡೋ ಆಟನ ಆಂಟಿ? ದೊಡ್ಡವರಾಡೋ ಹಾವು ಏಣಿ ಆಟ. ಜಾಸ್ಮಿನ್ ಅನ್ನೋ ಏಣಿ ನನ್ನ ಕೈಲಿರೋವರೆಗೂ ನಿಮ್ಮಂತ ಹಲ್ಕಿತ್ತ ಹಾವುಗಳ ಆಟ ಏನೂ ನಡೆಯಲ್ಲ. ನನಗೆ ಗೊತ್ತು ಕಣೋ ನೀನು ಎಂತ ಚಾಣಕ್ಯ ಅಂತ. ಶಶಾಂಕ್ ಹುಡುಗರನ್ನು ಬಿಟ್ಟು ನೀನು ನೋಡಿಸ್ತಾ ಅನ್ನೋ ಕಾರಣ ಇಟ್ಕೊಂಡು ಅವನನ್ನೇ ಆಟ ಆಡಿಸ್ತಿದ್ಯಲ್ಲ, ಅದಕ್ಕೆ
ಅವ್ನು ನಿನ್ನ ಕೈ ಸಿಗದೆ ದೂರದಲ್ಲಿ ಕೂತ್ಕೊಂಡು ಈ ಮನೆಯಿಂದ ನಿನ್ನನ್ನು ಬೀದಿಗೆ ಹೇಗೆ ಬಿಡಬೇಕು ಹಾಗೆ ಮಾಡ್ತಾನೆ. ಅಷ್ಟೇ ಅಲ್ಲ ಕಣೋ, ಜಾಸ್ಮಿನು ನಿನ್ನ ಕೈ ಸಿಗಬಾರ್ದು ಹಾಗೆ ಮಾಡ್ತಾನೆ. ಎದುರುಗಡೆ ಇದ್ದಾಗಲೇ ಏನು ಆಟ ಆಡೋಕ್ಕಾಗದೇ ಇರೋನು ದೂರ ದುಬೈಲಿ ಹೋಗಿ ಕೂತ್ಕೊಂಡು ಅದೇನು ಕಡ್ದು ಕಟ್ಟೆ ಹಾಕ್ತಾನೋ ನಾನು ನೋಡ್ತೀನಿ.